ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ 2026 ಇನ್ನೇನು ಕಾರ್ನರಲ್ಲಿದೆ ಅಂತ ಹೇಳ್ಬೋದು. ಹೊಸದಾಗಿ ಮನೆ ಕಟ್ಸ್ತಾ ಇರೋರು ಹೊಸದಾಗಿ ಏನಾದರೂ ಮಾಡೋಣ, ಎಲ್ಲ ಮಾಮೂಲಿ ಇರೋ ಮನೆಗಳಿಗಿಂತ ನಮ್ಮನೆ ಡಿಫ್ರೆಂಟಾಗಿ ಕಾಣಬೇಕು ಅಂತಂದರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮಗೋಸ್ಕರ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾ, 15 ಪಾಯಿಂಟ್ಸ್ಗಳು ಇವತ್ತು ನಾನು ನಿಮಗೆ ತಿರುತ್ತಾ ಇರುವಂಥದ್ದು. ಈ ರೀತಿ ಇನ್ನು ನನ್ನ ಹತ್ರ ಇನ್ನೊಂದು 15-20 ಪಾಯಿಂಟ್ಸ್ಗಳಿದೆ, ಜಾಸ್ತಿನೇ ಇದೆ ಅಂತ ಅನ್ಕೊತೀನಿ. ಸೊ ಅದೇನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಲಿ ಹೋಗಿ ಕಂಟಿನ್ಯೂ ಅಂತ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೊಂದು ದಯವಿಟ್ಟು ಶೇರ್ ಮಾಡಿ, ಯಾವಾಗ ನನಗೆ ಒಳ್ಳೆ ವ್ಯೂಸ್ ಬರುತ್ತೆ, ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ, ನಿಮ್ಮ ಕಡೆಯಿಂದ ನಮಗೆ ಒಂದು ರೆಸ್ಪಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನನಗೂ ಕೂಡ ಮಾಡಬೇಕು ಅಂತ ಅನಿಸುತ್ತೆ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನಂಬರ್ 1 ಮೊದಲನೇ ಪಾಯಿಂಟ್ ಬರ್ತಾ ಇರೋಂಥದ್ದು, ಮೋಲ್ಡನ್ನು ಏನು ಮಾಡಿಸ್ತಾ ಇದ್ದೀರಾ, ಫ್ರಂಟಲ್ಲಿ ರೌಂಡ್ ಎಡ್ಜಸ್ಸನ್ನು ಕೊಡುವಂಥದ್ದು. ಇನ್ನೂವರೆಗೆ ಯಾರೂ ಮಾಡ್ತಾ ಇಲ್ಲ, ಬಟ್ ಇವಾಗ ನಾನೇ 2-3 ಕಡೆ ನೋಡಿದ್ದೀನಿ ಆ್ಯಂಡ್ ದಿಸ್ ಈಸ್ ಬಿಕಮ್ ಟ್ರೆಂಡ್. ಹೌದು ವೀಕ್ಷಕರೇ, ಫ್ರಂಟ್ ನಾನು ಆಲ್ರೆಡಿ ಬರ್ತಾ ಇರುತ್ತೆ, ಫ್ರಂಟ್ ಮೋಲ್ಡ್ ಹಾಕ್ಸ್ಬೇಕಾದ್ರೆ ಎರಡೂ ಕಡೆಗಳಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೀವು ಅದರಲ್ಲಿ ರೌಂಡನ್ನು ತೊಗೊಳ್ಳುವಂಥದ್ದು. ಹೌದು ವೀಕ್ಷಕರೇ, ಇದನ್ನು ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಏನು ಕ್ಯಾಂಟಿಲಿವರ್ ತೊಗೊತೀರಾ ಅಲ್ಲಿ ತನಕ ತೊಗೊಂಡು ನೀವು ಅದನ್ನು ರೌಂಡ್ ಎಡ್ಜಸ್ಸನ್ನು ಮಾಡಿಕೊಂಡ್ರೆ ನಾಳೆ ದಿನ ಇದರಲ್ಲಿ ಪ್ರೊಫೈಲ್ ಲೈಟನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಅದನ್ನು ತಿಳಿಸ್ಕೊಡ್ತೀನಿ, ಪ್ರೊಫೈಲ್ ಲೈಟ್ ಇಂಟಿಗ್ರೇಷನ್ನು. ಸೊ ದಿಸ್ ಇಸ್ ದ ನಂಬರ್ 1. ತುಂಬಾ ಯೂಸ್ ಆಗ್ತಾ ಇದೆ, ನೋಡೋದಕ್ಕೂ ಕೂಡ ಕ್ರೇಜಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ಪಟ್ಟಿ ಕೊಡಬೇಕಾಗತ್ತೆ. ಆಲ್ಮೋಸ್ಟ್ 6 ಇಂಚಸ್ ನೀವು ಮೋಲ್ಡ್ ಮಾಡ್ತೀರಾ, ಕರೆಕ್ಟಾ? ಸೊ 6 ಇಂಚಸ್ಸನ್ನು ಮಾಡಿದಾಗ ಮೇಲ್ಗಡೆ ಒಂದು ಪಟ್ಟಿ, ಕೆಳಗಡೆ ಒಂದು ಪಟ್ಟಿ ಕೊಟ್ಟರೆ ಸೆಂಟ್ರಲ್ಲಿ ಗ್ಯಾಪ್ ಉಳ್ಕೊಳ್ಳುತ್ತೆ. ಅಲ್ಲಿ ನೀವು ಪ್ರೊಫೈಲ್ ಲೈಟನ್ನು ನೀವು ರನ್ ಮಾಡ್ಬೋದು. ಬಟ್ ಇದು ನೋಡೋಕ್ಕೂ ಕೂಡ ಕ್ರೇಜಿ ಕಾಣಿಸುತ್ತೆ. ಕಲರನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಸೆಂಟ್ರ್ ಕಲರ್ ಬೇರೆ, ಆ ಕಡೆ ಪಟ್ಟಿ ಕಲರ್ ಚೇಂಜ್ ಮಾಡಿದಾಗ ಇಟ್ಸ್ ಲುಕ್ಸ್ ಆಸಮ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹೊಸ ಮನೆ ಕಟ್ತಾ ಇರೋರು ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ವೆರಿ ನೈಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಾ ಇರೋಂಥದ್ದು, ಯೂಸ್ ಆಫ್ ಎಕ್ಸ್ಟೀರಿಯರ್ ರ್ಯಾಪ್ಟರ್ಸ್ ಇನ್ ಕ್ಲಾಡಿಂಗ್ ಆ್ಯಂಡ್ ಎಲಿವೇಷನ್. ಹೌದು ವೀಕ್ಷಕರೇ, ರ್ಯಾಪ್ಟರ್ಸ್ಗಳು ಒಳಗಡೆ ಇತ್ತು, ಇವಾಗ ಅದು ಹೋಯಿತು, ಹೊರಗಡೆ ಬಂದುಬಿಟ್ಟಿದೆ. ಹೌದು ವೀಕ್ಷಕರೇ, ಎಕ್ಸ್ಟೀರಿಯರ್ ರ್ಯಾಪ್ಟರ್ಸ್ಗಳು ಬರ್ತಾ ಇದೆ. ಆಲ್ಮೋಸ್ಟ್ ನಿಮಗೆ 2 ಇಂಚಸ್ 3 ಇಂಚಸ್ ಅಗಲ ಇರುವಂಥ ರ್ಯಾಪ್ಟರ್ಸ್ಗಳು ಬರ್ತಾ ಇದೆ. ಹೊರಗಡೆ ಹಾಕ್ತೀರಲ್ವಾ, ಎಲಿವೇಷನಲ್ಲಿ ಹಾಕ್ತೀರಾ, ನಿಮ್ಮ ಕ್ಲಾಡಿಂಗಲ್ಲಿ ಹಾಕ್ತೀರಾ, ಆವಾಗ ಏನಾಗುತ್ತೆ ಅಂದರೆ ದೊಡ್ಡದಿದ್ರೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಇವು ತುಂಬ ಉದ್ದುದ ಬರುತ್ತೆ, ಆಲ್ಮೋಸ್ಟ್ 10-12 ಫೀಟ್ದು ಒಂದೊಂದು ಪೀಸ್ ಬರುತ್ತೆ. ನೀವು ಅದನ್ನು ಆ್ಯಡ್ ಮಾಡಿ ಅದನ್ನು ಆ್ಯಕ್ಚುಲಿ ಕಂಪ್ಲೀಟ್ಲಿ ಮಾಡಬೇಕಾಗತ್ತೆ. ನನ್ನ ಸಜೆಷನ್ ಏನಂತಂದರೆ, ಎಂಟೈರ್ ನೀವು ಎಲಿವೇಷನ್ಗೆ ಹಾಕ್ಕೊಳ್ಳಿ. ಎಲ್ಲಾದರೂ ಒಂದು ಕಡೆ ಫುಲ್ ಹಿಂಗೆ ಅಡ್ಡ ಹೇಳ್ತಾ ಇಲ್ಲ ನಾನು, ಆ್ಯಕ್ಚುಲಿ ಕಂಪ್ಲೀಟ್ 10 ಫೀಟ್ ಹಾಕೋಕ್ಕಿಂತ ನೀವು 4-5 ಫೀಟ್ದು ಒಂದು ಪಟ್ಟಿನ ಎಳ್ಕೊಂಬಂದರೆ ಎಷ್ಟು ಸೂಪರಾಗಿ ಕಾಣುತ್ತೆ ಅಂದರೆ ದಿಸ್ ಇಸ್ ಅಮೇಝಿಂಗ್. ಆ್ಯಂಡ್ ಯಾರಾದರೂ ನೀವು ಬಾಲ್ಕನಿ ಕ್ರಿಯೇಟ್ ಮಾಡ್ತಾ ಇದ್ರೆ, ಮನೆ ಹೊರಗಡೆ ಒಂದು ಬಾಲ್ಕನಿ ಬರ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ನೀವು ಅಲ್ಲೂ ಕೂಡ ಇದನ್ನು ಇಂಟಿಗ್ರೇಷನ್ ಮಾಡ್ಬೋದು ವೀಕ್ಷಕರೇ. ಆ್ಯಂಡ್ ಮನೆ ಕ್ಲಾಡಿಂಗಿಗೆ ಟೈಲ್ಸ್ ಹಾಕೋರು ಇರ್ತಾರೆ, ಅವರು ಕೂಡ ಎಕ್ಸ್ಟರ್ನಲ್ ಈ ರ್ಯಾಪ್ಟರ್ಸ್ಗಳನ್ನು ಕ್ಲಾಡಿಂಗಲ್ಲೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕಮ್ಮಿ ರೇಟ್ ಕೂಡ ಹೌದು, ಅಫೋರ್ಡೆಬಲ್ ಆಗಿ ಕೂಡ ಇದೆ, ತುಂಬ ಖರ್ಚೇನಿಲ್ಲ. UPVC ರ್ಯಾಪ್ಟರ್ಸ್ಗಳಿದ್ದು ಡೆಫಿನೆಟ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು. ಜೊತೆಲಿ ಹೊರಗಡೆ ಅಂತ ಬಂದಾಗ ತುಂಬ ಜನ PVC ಸೀಲಿಂಗ್ ಮಾಡಿಸ್ತೀರಾ, ದಯವಿಟ್ಟು ಸೋಫಿಟ್ ಸೀಲಿಂಗನ್ನು ಮಾಡಿಸಿ ವೀಕ್ಷಕರೇ. PVC ಅದೇ ರ್ಯಾಪ್ಟರ್ ಅದೇ ಸೀಲಿಂಗ್ ಮಾಡಿಸೋ ಬದಲು ಸೋಪಿಟ್ ಪ್ಯಾನಲ್ಗಳು ತುಂಬ ಚೆನ್ನಾಗಿರುತ್ತೆ. ವೋಕ್ಸ್ ಎಲ್ಲ ಕಾಸ್ಟ್ಲಿ ಆಗುತ್ತೆ, ಬಟ್ ಸೋಪಿಟ್ ಅಂತ ಬಂದಾಗ ಆರಾಮಾಗಿ ಒಂದು ಪೀಸು ನಿಮಗೆ 800-700 ಆ ಥರ ಸಿಕ್ಬಿಡುತ್ತೆ. ವೋಕ್ಸ್ ಅಂತ ಹೋದಾಗ 2000-3000 ರೂಪೀಸ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ನೀವು ಸೋಪಿಟ್ ಪ್ಯಾನಲ್ಗಳನ್ನು ಯೂಸ್ ಮಾಡಿ ಕ್ರೇಜಿಯಾಗಿ ಇಲ್ಲಿ ನೀವು ಸೀಲಿಂಗನ್ನು ಕೂಡ ರೆಡಿ ಮಾಡ್ಕೋಬೋದು. ಪಾರ್ಕಿಂಗ್ ಸೀಲಿಂಗ್, ಮನೆ ಎದುರುಗಡೆ ಸೀಲಿಂಗ್, ಬಾಲ್ಕನಿ ಸೀಲಿಂಗ್ ಎಲ್ಲವನ್ನು ಕೂಡ ನೀವು ಸೋಪಿಟ್ ಮೂಲಕ ಇಲ್ಲಿ ಮಾಡ್ಕೋಬೋದು. ದಿಸ್ ಈಸ್ ಆಲ್ಸೋ ಅಮೇಝಿಂಗ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ
ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ, 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ, 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು MS ಫ್ಯಾಬ್ರಿಕೇಷನ್ ಡಿಸೈನ್ ಇನ್ ಎಲಿವೇಷನ್. ಎಲಿವೇಷನಲ್ಲಿ ತುಂಬ ಜನ MS ಫ್ಯಾಬ್ರಿಕೇಷನ್ ಡಿಸೈನ್ ಮಾಡಿಸ್ತೀರಾ, ಬಟ್ ಆದರೆ ಸಿಂಪಲ್ ಡಿಸೈನ್ಸನ್ನು ಮಾಡಿಸ್ತಾ ಇದ್ದೀರಾ. ಒಂದು ಶೀಟ್ ತೊಗೊತೀರಾ, ಅದರಲ್ಲಿ ಏನು ಮಾಡ್ತೀರಾ ಗೊತ್ತಾ, ನೀವು CNC ಡಿಸೈನ್ ಕಟಿಂಗ್ ಮಾಡಿಸ್ತೀರಾ. ಕೆಲವೊಬ್ಬರು ಈ ದೇವ್ರ ಡಿಸೈನನ್ನು ಕಟಿಂಗ್ ಮಾಡ್ತೀರಾ, ಕೆಲವೊಬ್ಬರು ಗಣೇಶ, ಕೆಲವೊಬ್ಬರು ಆಕಳಿರುತ್ತೆ ಹಸುವಿನ ಚಿತ್ರವನ್ನು ಮಾಡ್ತೀರಾ. ಸಿಂಪಲ್ ಅಷ್ಟೇ, ಒಂದು ಶೀಟ್ ಹಾಕೋದು ಅದರಲ್ಲಿ ಡಿಸೈನ್ ಮಾಡಿ. ನೋ ಇಲ್ಲಿ ನಿಮಗೆ MS ಕ್ರೇಜಿ ಡಿಸೈನ್ಸ್ಗಳು ಬರ್ತಾ ಇದೆ ಇವಾಗ. ಅಮೇಝಿಂಗ್ ಆಗಿರುವಂಥ ಲೀಪ್ ಪ್ಯಾಟರ್ನ್ಸ್ ಇರ್ಬೋದು, ಬೇರೆ ಸ್ಕ್ರೀನ್ ಮೇಲೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಈ ರೀತಿ MS ಡಿಸೈನ್ಸನ್ನು ನಿಮ್ಮ ಎಲಿವೇಷನಲ್ಲಿ ಹಾಕ್ಕೊಂಡ್ರೆ ದ್ಯಾಟ್ಸ್ ಲುಕ್ಸ್ ಆಸಮ್. ನೆಕ್ಸ್ಟ್ ಬಿಗ್ ಥಿಂಗ್ ಅದು ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ ಆಗುತ್ತೆ, ಖರ್ಚಾಗುತ್ತೆ. ಮಾಮೂಲಿ ಒಂದು ಶೀಟನ್ನು ಕಟ್ ಮಾಡಿ ಡಿಸೈನ್ ಮಾಡೋದಕ್ಕೂ ನಾನು ಹೇಳ್ತಾ ಇರೋಂಥ ಡಿಸೈನ್ ಮಾಡೋದಕ್ಕೂ ಖರ್ಚಾಗುತ್ತೆ ವೀಕ್ಷಕರೇ. ಬಟ್ ಇಟ್ಸ್ ವರ್ತ್. ಒಂದ್ಸತಿ ಮಾಡಿದ್ರೆ ಅದ್ರ ಲುಕ್ಕೇನೆ ಬೇರೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬಿಗ್ ಗೇಟ್ಸ್ ವಿತ್ ಡೋರ್ಸ್. ಹೌದು ವೀಕ್ಷಕರೇ, ಇವಾಗ ಗೇಟಿನ ಕಾನ್ಸೆಪ್ಟೇ ಚೇಂಜ್ ಆಗಿಬಿಟ್ಟಿದೆ. 5 ಫೀಟ್ ಗೇಟು, 6 ಫೀಟ್ ಗೇಟು, 7 ಫೀಟ್ ಗೇಟ್ ಹೊರಟೋಗ್ಬಿಟ್ಟಿದೆ. ಇವಾಗ 9 to 10 ಫೀಟ್ ಗೇಟ್ಗಳು ಬರ್ತಾ ಇದೆ. ಕಂಪ್ಲೀಟಾಗಿ ಕವರ್ ಆಗುತ್ತೆ ವಿತ್ ಫೆಂಡರ್ ಮ್ಯಾಕ್ಸ್ ಬೋರ್ಡು, ವಿತ್ ಎಕ್ಸ್ಟರ್ನಲ್ ರ್ಯಾಪ್ಟರ್ಸು, ಇನ್ನು ಬೇರೆ ಆಪ್ಷನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ಅದು ಕಂಪ್ಲೀಟಾಗಿ ನಿಮಗೆ ಸ್ಲೈಡ್ ಆಗುತ್ತೆ. ಜೊತೆಯಲ್ಲಿ ನಿಮಗೆ ಎವ್ರಿಡೇ ಯೂಸ್ ಮಾಡೋದಕ್ಕೆ ಸ್ಮಾಲ್ ವಿಕೆಟ್ ಗೇಟನ್ನು ಕೂಡ ಒಳಗಡೆ ಇಂಟಿಗ್ರೇಟ್ ಮಾಡುತ್ತೆ ಆ್ಯಸ್ ಅ ಡೋರ್. ಹೌದು ವೀಕ್ಷಕರೇ, ಡೋರ್ ಬರ್ತಾ ಇದೆ. ಗೇಟಲ್ಲಿ ನಿಮಗೆ ಇವಾಗ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರುವಂತಹ ಲಾಕ್ಗಳನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಜನ. ಅಲ್ಲಿಂದನೇ ಸೆಕ್ಯೂರಿಟಿಯನ್ನು ಕೊಡ್ತಾ ಇರುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಗೇಟಿಂದ ಒಳಗಡೆ ಹೋಗ್ಬೋದು, ಹೊರಗಡೆ ಬರ್ಬೋದು. ಸೊ ಅಷ್ಟೇ ಅಲ್ಲದೆ ಯಾವಾಗ ವೆಹಿಕಲ್ ಬರುತ್ತೆ, ವೆಹಿಕಲ್ ಬಂದಾಗ ಅದಕ್ಕೆ ಮೋಟರೈಸ್ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಮೋಟರೈಸ್ಡ್ ಮಾಡಿ ವೆಹಿಕಲ್ ಬಂದಾಗ ವಿತ್ ಕ್ಯಾಮ್ರಾ, ಓಕೆ, ಜೊತೆಯಲ್ಲಿ ರಿಮೋಟ್ ಆರ್ ನಿಮ್ಮ ಫಾಸ್ಟ್ಯಾಗ್ ರೀಡ್ ಮಾಡಿಬಿಟ್ಟು ಓಪನ್ ಆಗುವಂಥ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಫಾಸ್ಟ್ಯಾಗ್ ದುಡ್ಡು ಕಟ್ಟಾಗೋದಿಲ್ಲ, ಮನೆಗೆ ಹೋಗೋದಕ್ಕೆ ದುಡ್ಡು ಕಟ್ಟಲ್ಲ, ಬಟ್ ಫಾಸ್ಟ್ಯಾಗನ್ನು ರೀಡ್ ಮಾಡಿ ಓಪನ್ ಆಗುವಂತಹ ಗೇಟ್ಗಳು ಇವಾಗ ಬಂದಿದೆ. ಮಲ್ಟಿಪಲ್ ರಿಮೋಟ್ಸ್ ಕೊಡ್ತಾರೆ. ನೀವು ರಿಮೋಟ್ಸ್ ಯೂಸ್ ಮಾಡ್ಬೋದು, ಒಂದೊಂದು ಕಾರ್ಗೆ ಒಂದು ರಿಮೋಟು, ಅದನ್ನು ಯೂಸ್ ಮಾಡ್ಬೋದು. ಮನೆ ಒಳಗಡೆಯಿಂದ ರಿಮೋಟ್ ಯೂಸ್ ಮಾಡ್ಬೋದು. ಬಟನ್ ಆಪ್ಷನ್ ಕೊಟ್ಟಿರ್ತಾರೆ, ಬಟನ್ಸನ್ನು ಯೂಸ್ ಮಾಡ್ಬೋದು. ಇಲ್ಲ ನಾವು ಫಾಸ್ಟ್ಯಾಗ್ ಬರ್ತಾ ಇದ್ದಂಗೆ ಫಾಸ್ಟ್ಯಾಗ್ ರೀಡ್ ಆಗಿ ಗೇಟ್ ಓಪನ್ ಆಗಬೇಕು, ಎಸ್, ಆ ಆಪ್ಷನ್ಗಳು ಕೂಡ ಇವಾಗ ಅವೈಲೇಬಲ್ ಇದೆ. ಸೊ ಈ ರೀತಿ ಬಿಗ್ ಗೇಟ್ ಡಿಸೈನ್ಸನ್ನು ಇಂಟಿಗ್ರೇಟ್ ಮಾಡಿ ಅಮೇಝಿಂಗ್ ಆಗಿ ಕಾಣಿಸುತ್ತೆ. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲೇ ನೀವು ನಿಮ್ಮ ಸ್ವಲ್ಪ ಕೆಲವೊಂದು ಇದು ಮಾಡ್ಬೋದು, ನಿಮ್ಮ ಹೊಸ ಡಿಸೈನ್, ನಿಮ್ಮ ಆಲೋಚನೆಗಳನ್ನು ಇಂಟಿಗ್ರೇಷನಲ್ಲಿ ಅಲ್ಲಿ ಹಾಕ್ಬೋದು. ಬೇರೆ ರೀತಿ ಮಾಡ್ಬೋದು. ಗೇಟಲ್ಲಿ ಡಿಸೈನ್ಸನ್ನು ಚೂಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿ ಡಿಸೈನ್ಸನ್ನು ನೀವಿಲ್ಲಿ ಹಾಕೋಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸೆಟ್ ಬ್ಯಾಕಲ್ಲಿ ಪ್ಲಾಂಟರ್ ಬಾಕ್ಸನ್ನು ಇಂಟಿಗ್ರೇಟ್ ಮಾಡುವಂಥದ್ದು. 2 ಫೀಟ್ ಸೆಟ್ ಬ್ಯಾಕ್ಸ್ ಕೆಲವೊಬ್ಬರು ಬಿಡ್ತಾ ಇದ್ದಾರೆ, ಕೆಲವೊಬ್ಬರು 3 ಫೀಟ್ ಸೆಟ್ ಬ್ಯಾಕ್ಸನ್ನು ಕಾರಣಾಂತರಗಳಿಂದ ಬಿಡ್ತಾ ಇದ್ದೀರಾ. ಆಬ್ವಿಯಸ್ಲಿ ತುಂಬ ಜನ 3 ಫೀಟ್ ಸೆಟ್ ಬ್ಯಾಕ್ಸ್ಗಳನ್ನು ಬಿಡ್ತೀರಾ. ಒಂದು ಕಡೆ 2, ಒಂದು ಕಡೆ 3 ತುಂಬ ಜನ ಬಿಡ್ತೀರಲ್ವ, ದೊಡ್ಡ ಸೈಟ್ ಇರೋರು 30, 50, 60, 40 ಇರೋರು. ಅಂಥವರು ಆ ಸೆಟ್ ಬ್ಯಾಕ್ಸನ್ನು ಆ್ಯಸ್ ಅ ಪ್ಲಾಂಟರ್ ಬಾಕ್ಸಾಗಿ ಯೂಸ್ ಮಾಡ್ಬೋದು. ಸ್ಮಾಲ್ ನೀವು ಅಂಡರ್ಗ್ರೌಂಡ್ ಫ್ಲೋರ್ ಇದು ಅಕ್ವೇರಿಯಮ್ ಆಗಿ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಕೊಯ್ ಫಿಶ್ಗಳನ್ನು ಬಿಡೋದಕ್ಕೆ ಫ್ಲೋರ್ ಅಕ್ವೇರಿಯಮು ಬಿಟ್ಬಿಟ್ಟು ಅದ್ರ ಮೇಲ್ಗಡೆ ಗ್ಲಾಸ್ ಇಂಟಿಗ್ರೇಷನ್ ಮಾಡೋದು. ಇಲ್ಲ ಅಂತಂದರೆ ಕಂಪ್ಲೀಟ್ ಪ್ಲಾಂಟರ್ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಕ್ರೇಜಿ ಆಗಿರುತ್ತೆ. ಜಾಗದ ಬಳಕೆಯೂ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಮನೆಗೂ ಕೂಡ ಒಂದು ಹಸಿರು ಲುಕ್ಕು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಆಲ್ಮೋಸ್ಟ್ ಬಿಗ್ ಟ್ರೀಸ್ಗಳನ್ನು ಹಾಕ್ಕೊಳ್ಳಿ, ಬಿಗ್ ಟ್ರೀಸ್ ಅಲ್ಲ, ಬಿಗ್ ಗಿಡಗಳನ್ನು ಹಾಕ್ಕೊಳ್ಳಿ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಯಿತು. ಸೊ ನೆಕ್ಸ್ಟು 5x9 ಡೋರ್ ವಿತ್ ಲಾಂಗ್ ಹ್ಯಾಂಡಲ್ ಕಂಟೆಂಪ್ರರಿ ಡಿಸೈನ್. ಹೌದು ವೀಕ್ಷಕರೇ, 7x3 ಆಯಿತು, 4x8 ಆಯಿತು. ಸೊ ಇವಾಗ ಬರ್ತಾ ಇರೋದು 5x9 ಡೋರ್ಗಳು ಬರ್ತಾ ಇದೆ. ಓಕೆ, ಆಬ್ವಿಯಸ್ಲಿ ಯಾಕೆ ಗುರು ಅಷ್ಟೊಂದು ದೊಡ್ಡದು ಬೇಕು. ಹೌದು ವೀಕ್ಷಕರೇ, 2026 ಬರ್ತಾ ಇದ್ದಾರೆ ಅಂತಂದರೆ ನೀವು ಮನೇನೂ ಹಂಗೆ ಇರಬೇಕು. ಸೊ 5x9 ಡೋರು, ಅದಕ್ಕೆ ಬಿಗ್ 4 ಫೀಟ್ ಹ್ಯಾಂಡಲ್ಗಳನ್ನು ನೀವು ಇಲ್ಲಿ ಇಂಟಿಗ್ರೇಷನ್ ಮಾಡುವಂಥದ್ದು. ಡಿಸೈನ್ ಮುಗೀತು, ಅದೇ ಗಟ್ಟ ಡಿಸೈನು, ಅದೇ
ದೇವರುಗಳನ್ನು ಕೆತ್ತುವಂಥದ್ದು, ಅದೇ ಪ್ರಾಣಿಗಳನ್ನು ಮುಗೀತು. ಕಂಟೆಂಪ್ರರಿ ಡಿಸೈನನ್ನು ಇವಾಗ ತೊಗೊಂಬನ್ನಿ. ಹೌದು ವೀಕ್ಷಕರೇ, ಕಂಟೆಂಪ್ರರಿ ಡಿಸೈನ್ ಬೇಕು. ಹೊಸ ಡಿಸೈನ್ಸ್ಗಳು ಬರ್ತಾ ಇದೆ. ನಾನೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟೀಲ್ ಡೋರ್ಗಳಿಗೆ ಬೇರೆ ಬರ್ತಾ ಇದೆ, ಡಬಲ್ ಡೋರ್ ಇದು ಸನ್ ಡಿಸೈನ್ ಇರುವಂಥದ್ದು, ಎಂತೆಂಥ ಸ್ಟೀಲ್ ಡೋರ್ಗಳು ಬರ್ತಾ ಇದೆ. ಸೊ ನಿಮಗೆ ಪರವಾಗಿಲ್ಲ, ಸ್ಟೀಲ್ ಡೋರ್ ಮೇನ್ ಡೋರ್ಗೆ ಹಾಕ್ಕೊತೀವಿ, ನಿಮ್ಮ ಶಾಸ್ತ್ರಿಗಳನ್ನು ಕೇಳ್ಕೊಳ್ಳಿ. ಓಕೆ ಅಂತಂದರೆ ಡೆಫಿನೆಟ್ಲಿ ನೀವು ಸ್ಟೀಲ್ ಡೋರನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ. ದೊಡ್ಡ ಡಿಸೈನ್ಸ್ ಬರ್ತದೆ. ಡೋರಲ್ಲಿ ನಿಮಗೆ ಹ್ಯಾಂಡಲ್ ಇಂಟಿಗ್ರೇಟೆಡ್ ಆಗಿರುತ್ತೆ, ಲಾಕ್ ಇರುತ್ತೆ, ಇಂಜಸ್ ಇರುತ್ತೆ, ಬೆಲ್ ಇರುತ್ತೆ, ವಿಡಿಯೋ ಕಾಲ್ ಇರುತ್ತೆ, ಎವ್ರಿಥಿಂಗ್ ಈಸ್ ಆನ್ ಒಂದರಲ್ಲೇ. ಜೊತೆಲಿ 21 ಲಾಕ್ಗಳು ಕೂಡ ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ವುಡ್ದೇ ಮಾಡ್ತಾಯಿದ್ರೆ ಅಂದರೆ ಲಾಂಗ್ ಡೋರ್ಸ್ ವಿತ್ ಕಂಟೆಂಪ್ರರಿ ಡಿಸೈನ್, ಬೇರೆ ಡಿಸೈನ್ಸ್ಗಳು ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಲ್ಲ ಆ ಥರ ಡಿಸೈನನ್ನು ಇಂಟಿಗ್ರೇಟ್ ಮಾಡಿ. ಒಂದೇ ಡಿಸೈನ್, ಅದೇ ಲಾಕ್, ಅದೇ ಹ್ಯಾಂಡಲ್ ತೆಗೆದುಬಿಡಿ, ಕ್ಯಾನ್ಸಲ್ ಮಾಡಿಬಿಡಿ. ಇಟ್ಸ್ ಕ್ಯಾನ್ಸಲ್. ಗೊತ್ತಾಯ್ತಾ? ಇನ್ನು ಮುಂದೆ ಹೊಸದು ಬರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕ್ರೇಜಿ ಆಗಿರ್ಬೇಕು ನಿಮ್ಮ ಮನೆ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಲಿವಿಂಗಲ್ಲಿ 3D ವಾಲ್ಪೇಪರನ್ನು ಇಂಟಿಗ್ರೇಟ್ ಮಾಡುವಂಥದ್ದು. ಕ್ರೇಜಿ 3D ವಾಲ್ಪೇಪರ್ಗಳು ಸಿಗುತ್ತೆ. ಹಿಂದುಗಡೆ ನೋಡ್ತಾ ಇದ್ದೀರಲ್ಲ, ಇದಲ್ಲ 3D ಅಲ್ಲ ಇದು. ಸೊ 3D ವಾಲ್ಪೇಪರ್ಗಳು ಸೂಪರ್ ಆಗಿರುತ್ತೆ ರೀ. ಸೊ ಲಿವಿಂಗಲ್ಲಿ ಒಂದು ವಾಲ್ ಆದರೂ 3D ವಾಲ್ಪೇಪರ್ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ನಿಮಗೆ 3D ವಾಲ್ಪೇಪರ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಇವಾಗ. ಆ್ಯಂಡ್ ಅಷ್ಟೇ ಅಲ್ಲದೆ ರ್ಯಾಪ್ಟರ್ಸು ಆರ್ಟ್ಸು ವಾಲ್ಪೇಪರ್ಸು ಇನ್ ಡಬಲ್ ಹೈಟ್ ಮಾಡ್ತೀರಾ ಗೊತ್ತಾ? ಡಬಲ್ ಹೈಟ್ ಮನೇಲಿ ಒಂದು ಇರಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ರ್ಯಾಪ್ಟರ್ಸ್ ಯೂಸ್ ಮಾಡಿ, 3D ವಾಲ್ಪೇಪರ್ಸ್ ಯೂಸ್ ಮಾಡಿ, ಮೆಟಲ್ ಆರ್ಟ್ಗಳನ್ನು ಯೂಸ್ ಮಾಡಿ, ಬೇರೆ ಆಪ್ಷನನ್ನು ಯೂಸ್ ಮಾಡಿಬಿಟ್ಟು ಆ ವಾಲನ್ನು ಹೈಲೈಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ಟೇರ್ ಹೋಗಿದ್ದಿದ್ರು ತೊಂದರೆ ಇಲ್ಲ, ಸ್ಟೇರ್ ಹೋಗಿದ್ದಿದ್ರು ಕೂಡ ಆ ವಾಲನ್ನು ನೀವು ಡೆಕೋರೇಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಸಿಗೋದೇ ಆ ಡಬಲ್ ಹೈಟ್ ಒಂದೇ ಒಂದು, ಅದನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಯೂನಿಕ್ ಡಿಸೈನ್ ಸ್ಕೈ ವ್ಯೂಸ್ ಲೈಕ್ ಓವಲ್ ಆ್ಯಂಡ್ ರೌಂಡ್. ಹೌದು ವೀಕ್ಷಕರೇ, ಓವಲ್ ಶೇಪಿನ ಸ್ಕೈ ವ್ಯೂ, ರೌಂಡ್ ಸ್ಕೈ ವ್ಯೂ ಎಲ್ಲ ಬರ್ತಾ ಇದೆ ವಿತ್ ಏರ್ ವೆಂಟಿಲೇಷನ್. ಹೌದು ವೀಕ್ಷಕರೇ, ಸ್ಕೈ ಲೈಟಲ್ಲಿ ಏರ್ ವೆಂಟಿಲೇಷನ್ ಕೊಡ್ತಾ ಇದ್ದಾರೆ ಇವಾಗ. ಅಂದರೆ ಫ್ಲ್ಯಾಟ್ ಈಗ ಒಂದು ಮೋಲ್ಡ್ ಇದೆ ಅಂದ್ಕೊಳ್ಳೋಣ. ಮೋಲ್ಡ್ ಮೇಲೆ ನಾವು ಸ್ಕೈ ವ್ಯೂ ಡೈರೆಕ್ಟ್ ಮಾಡಲ್ಲ. ಅಲ್ಲೇನು ಮಾಡ್ತೀವಿ, 6 ಇಂದ 8 ಇಂಚಿನ ಗೋಡೆ ಕಟ್ಬಿಟ್ಟು ಅದರ ಮೇಲ್ಗಡೆ ಗ್ಲಾಸ್ ಹಾಕ್ತೀವಿ. ಕರೆಕ್ಟಾ? ಸೊ ಆ ಗೋಡೆನ ಸ್ವಲ್ಪ ಹೈಟ್ ಮಾಡಿ 1 ಫೀಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಚಿಕ್ಕದಾಗಿ ಹೋಲನ್ನು ಕೊಟ್ಬಿಟ್ಟು ಮೆಶ್ ಹಾಕ್ಬಿಟ್ರೆ ನಿಮಗೆ ಏರ್ ಕೂಡ ಔಟ್ ಆಗ್ತಾ ಇರುತ್ತೆ, ಅಲ್ಲಿಂದ ಗಾಳಿ ಔಟ್ ಆಗ್ತಾ ಇರುತ್ತೆ. ಬಿಸಿ ಗಾಳಿ ಮನೆಯಲ್ಲಿ ಸ್ಕೈ ವ್ಯೂ ದೊಡ್ಡದು ಹಾಕಿದಾಗ ಬಿಸಿ ಗಾಳಿ ಸ್ಟಾರ್ಟ್ ಆಗುತ್ತೆ. ಬಿಸಿ ಗಾಳಿ ಏನಾಗುತ್ತೆ ಅಂದರೆ ಸೀದಾ ಹೋಗ್ಬಿಟ್ಟು ಮೇಲ್ಗಡೆ ಇರುತ್ತೆ, ಅದು ಇಲ್ಲಿಂದ ಔಟ್ ಆಗಲ್ಲ, ಹೊರಗಡೆ ಹೋಗಲ್ಲ. ಬಟ್ ಏನಾದರೂ ನೀವು ಸ್ಕೈ ವ್ಯೂವಲ್ಲಿ ಚಿಕ್ಕದಾಗಿ ಹೋಲನ್ನು ಕೊಟ್ಬಿಟ್ಟು ಮೆಶ್ ಹಾಕಿದ್ರೆ ಅಲ್ಲಿಂದ ನಿಮ್ಮ ಬಿಸಿ ಗಾಳಿ ಹೊರಗಡೆ ಹೋಗುತ್ತೆ, ತಂಪು ಗಾಳಿ ಒಳಗಡೆ ಬರುತ್ತೆ, ಜೊತೆಯಲ್ಲಿ ಬೆಳಕು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಇದು ಹೊಸ ಕಾನ್ಸೆಪ್ಟು ಮಾಡಿ. ಓವಲ್ ಶೇಪ್ನ ಸ್ಕೈ ವ್ಯೂ ಬರ್ತಾ ಇದೆ, ಜೊತೆಯಲ್ಲಿ ನಿಮಗೆ ರೌಂಡ್ ಸ್ಕೈ ವ್ಯೂ ಬರ್ತಾ ಇದೆ. ಇವನ್ನೆಲ್ಲ ಇಂಟಿಗ್ರೇಟ್ ಮಾಡಿ ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ಸ್ಕ್ವೇರ್ ಎಷ್ಟಂತ ಅದನ್ನೇ ಮಾಡ್ತಾ ಇರ್ತೀರ ಅಲ್ವಾ? ಸೊ ಇದು ಇಂಟಿಗ್ರೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಅಕ್ವೇರಿಯಂ ಇಂಟಿಗ್ರೇಷನ್ ಇನ್ ಫಾಯರ್ ಏರಿಯಾ. ತುಂಬ ಜನ ಇದು ಮಾಡೋದೇ ಇಲ್ಲ. ಅಕ್ವೇರಿಯಂ ತೊಗೊಂಡ್ಬಿಟ್ಟು ಯಾವುದೋ ಮೂಲೆಯಲ್ಲಿ ಇಟ್ಬಿಡ್ತೀರ. ಅಕ್ವೇರಿಯಂ ಇರುವಂಥದ್ದು ನಿಮ್ಮ ವಾಸ್ತುಗೂ ಕೂಡ ಕಂಪ್ಲೇಂಟ್ ಇರುತ್ತೆ. ಹೌದು ವೀಕ್ಷಕರೇ, ಅಕ್ವೇರಿಯಂ ಇರುತ್ತಲ್ಲ, ಸೊ ನಿಮ್ಮ ಮನೆಗೆ ಯಾರಾದರೂ ಬಂದರೆ, ಗೆಸ್ಟ್ಗಳು ಬಂದಾಗ ಅಥವಾ ಯಾರೇ ಒಳಗಡೆ ಬರಬೇಕಾದ್ರೆ ಫಾಯರಲ್ಲಿ ಅಕ್ವೇರಿಯಂ ಇದ್ದರೆ ಅವರ ಗಮನ ಫಸ್ಟು ಹೋಗುವಂಥದ್ದು ನಿಮ್ಮ ಫಿಶ್ಗಳ ಮೇಲೆ. ಆ ಫಿಶನ್ನು ಅವ್ರು ನೋಡಬೇಕು, ಖುಷಿ ಪಡಬೇಕು. ಓಕೆನಾ? ಸೊ ಅದರ ನಂತರ ಒಳಗಡೆ ಬರಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ದಿಸ್ ಇಸ್ ಬೆಸ್ಟ್ ಗುಡ್ ಫಾರ್ ಯು, ನಿಮಗೋಸ್ಕರ, ನಿಮ್ಮ ಹೆಲ್ತ್ ಪ್ರತಿಯೊಂದಕ್ಕೂ ಕೂಡ ಗುಡ್. ಸೊ ಫೈರಲ್ಲಿ ನೀವು ನಿಮ್ಮ ಅಕ್ವೇರಿಯಮನ್ನು ಇಂಟಿಗ್ರೇಟ್ ಮಾಡಿ. ಫೈರಲ್ಲಿ ಒಂದು ಕಂಪ್ಲೀಟ್ ಕ್ರಿಯೇಟ್ ಮಾಡ್ತೀರ ಗೊತ್ತಾ? ಸೊ ಅಲ್ಲಿ ಫೌಂಟೇನ್ ಮಾಡ್ಬೋದು, ಜೊತೆಯಲ್ಲಿ ನೀವು ಅಕ್ವೇರಿಯಮನ್ನು ಇಂಟಿಗ್ರೇಟ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಜೊತೆಯಲ್ಲಿ ಅರ್ವಾನಾ ಅಂತ ಒಂದು ಫಿಶ್ ಬರುತ್ತೆ, ಯು ಕ್ಯಾನ್ ಆ್ಯಡ್ ದಟ್ಸ್ ಬೆನಿಫಿಟ್. ಓಕೆ, ಸೊ ಅದನ್ನು ಕೂಡ ನೀವು ಇಲ್ಲಿ ಮಾಡಬಹುದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಯು ಶೇಪ್ ಸೋಫಾಗಳು ವಿತ್ ಡಬಲ್ ಲಾಂಜ್. ಹೌದು ವೀಕ್ಷಕರೇ, ನಿಮ್ಮ ಸೋಫಾ ಹಾಕೋದಕ್ಕೆ ಕರೆಕ್ಟ್ ಜಾಗ ಸಿಗ್ತಾ ಇದೆ ಅಂತಂದರೆ ಅಲ್ಲಿ ಯು ಶೇಪ್ ಸೋಫಾ, ಸಿ ಶೇಪ್ ಸೋಫಾಗಳನ್ನು ನೀವಿಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ವಿತ್ ಡಬಲ್ ಲಾಂಜರ್. ತುಂಬಾ ಹೆಲ್ಪ್ ಆಗುತ್ತೆ ಇದು ನಿಮಗೆ. ಆ್ಯಕ್ಚುಲಿ ಯು ಶೇಪ್ ತೊಗೊಳ್ಳಿ, ಸೋಫಾನ ಮಾಡಿಸ್ಬೋದು, ರೆಡಿ ಮಾಡಿಕೊಡ್ತಾರೆ. ನಾನು ಎಷ್ಟೊಂದು ಫರ್ನಿಚರ್ ವಿಡಿಯೋ ಮಾಡ್ತೀನಿ ಗೊತ್ತಾ, ಅವ್ರಿಗೆ ಹೇಳಿದ್ರೆ ನಮಗೆ ಯು ಶೇಪ್ ಬೇಕು, ಎಲ್ಲ ಆಯಿತು, ಸ್ಟ್ರೇಟ್ ಆಯಿತು. ಇವಾಗ ಬರ್ತಾ ಇರೋದು ಯು ಶೇಪ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ 2 ಲಾಂಜ್ ಸಿಗುತ್ತೆ, ಡಬಲ್ ಲಾಂಜರ್ ಸಿಗುತ್ತೆ. ಆಮೇಲೆ ಎಲ್ಲದೂ ಕುತ್ಕೊಳ್ಳೋದಕ್ಕೆ ತುಂಬಾ ಜಾಗ ಸಿಗುತ್ತೆ. ಆ್ಯಂಡ್ ನೋಡ್ತಾ ಕುತ್ಕೊಂಡಿರ್ಬೇಕಾದ್ರೆ ನೀವು TV ನೋಡ್ತಾ ಇರ್ತೀರ, ಮಲ್ಕೊಬೇಕು ಅಂದರೂ ಕೂಡ ಇಬ್ಬರು ಆರಾಮಾಗಿ ಮಲ್ಕೋಬೋದು, ಸೆಂಟ್ರಲ್ಲಿ ಒಬ್ಬರು ಅಲ್ಲೇ ಮಲ್ಕೊಬಿಡ್ಬೋದು. ಸೊ ದಿಸ್ ಇಸ್ ಕನ್ವೀನಿಯನ್ಸ್. ಹೌದು ವೀಕ್ಷಕರೇ, ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು, ಬಟ್ ದಿಸ್ ಇಸ್ ಕನ್ವೀನಿಯನ್ಸ್ ಬೇಕು ಅಂತಂದರೆ ಯು ಶೇಪ್ ಸೋಫಾಗಳನ್ನು ಕರೆಕ್ಟಾಗಿ ಒಂದು ಕಾರ್ನರಲ್ಲಿ ಅಡ್ಜಸ್ಟ್ ಮಾಡಿದ್ರೆ ದಟ್ಸ್ ಯೂನಿಕ್, ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ದಿಸ್ ಈಸ್ ಡಿಫ್ರೆಂಟ್. ಓಕೆನಾ? ದಿಸ್ ಈಸ್ ಡಿಫ್ರೆಂಟ್. ಇದು ನನಗೆ ಇಮೇಜ್ ಸಿಗೋದು ಕಷ್ಟ, ನಮ್ಮ ಎಡಿಟ್ರಿಗೆ ನಾನೇ ಕಳಿಸ್ಕೊಡ್ತೀನಿ ಇಮೇಜು. ಸೀಲಿಂಗ್ ಮೌಂಟೆಡ್ TV ಯೂನಿಟ್. TV ಇನ್ನುವರೆಗೆ
ಗೋಡೆಗೆ ಹಾಕ್ತಾಯಿದ್ರಿ, ಕರೆಕ್ಟಾ? ಸೊ ಇನ್ನು ಮುಂದೆ ನಿಮ್ಮ ಟಿ ವಿ ಸೀಲಿಂಗಿಂದ ಮೌಂಟ್ ಆಗುತ್ತೆ. ಸಿಂಪಲ್ ಐಡಿಯಾ ಹೇಳ್ತೀನಿ ಕೇಳಿ. ಮೇಲ್ಗಡೆಯಿಂದ ಒಂದು ಪೈಪನ್ನು, ಹೌದು ವೀಕ್ಷಕರು, ಒಂದು ಪೈಪ್ ತೊಗೊಂಡು ಆ ಪೈಪನ್ನು ಸೀಲಿಂಗಿಗೆ ಮೌಂಟ್ ಮಾಡಿ ಆ ಪೈಪನ್ನು ಹಾಗೆ ಕೆಳಗಡೆ ತೊಗೊಂಬನ್ನಿ. ಗಟ್ಟಿ ಇರಬೇಕು ಪೈಪು, ಹಿಂಗೆ ಅಲಗಾಡೋಂಥ ಪೈಪ್ ಹಾಕಬೇಡಿ. ಆ್ಯಂಡ್ ಅದಕ್ಕೆ ನೀವು ಟಿ ವಿಯನ್ನು ಅಟ್ಯಾಚ್ ಮಾಡುವಂಥದ್ದು. ಎಸ್, ಆ್ಯಂಡ್ ದಟ್ಸ್ ಮೂವೇಬಲ್. ನಿಮ್ಮ ಟಿ ವಿಯನ್ನು ಟಿಲ್ಟ್ ಮಾಡ್ಬೋದು. ಹೌದು ವೀಕ್ಷಕರೇ, ಆ ರೀತಿ ನೀವು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಹಿಂದ್ಗಡೆ ಒಂದು ವಾಲ್ಪೇಪರ್ ಒಂದೇ ಹಾಕಿಬಿಟ್ಟು ಅದ್ರ ಮುಂದೆ ಸೀಲಿಂಗಿಂದ ಟಾಪಿಂದ ಒಂದು ಪೈಪ್ ತೊಗೊಬಂದು ಅದಕ್ಕೆ ಟಿ ವಿನ ಫಿಕ್ಸ್ ಮಾಡಿಕೊಂಡ್ರೆ ದ್ಯಾಟ್ಸ್ ಅಮೇಝಿಂಗ್. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ನೀವು ಟಿಲ್ಟ್ ಮಾಡೋ ಥರ ಇಟ್ಕೊಳ್ಳಿ. ಸೊ ನೀವು ಸ್ವಲ್ಪ ಆ ಕಡೆ ಹೋದರೆ ಆ ಕಡೆ ಟಿಲ್ಟ್ ಮಾಡ್ಕೊಬೋದು, ಈ ಕಡೆ ಕೂತ್ಕೊಂಡ್ರೆ ಈ ಕಡೆ ಟಿಲ್ಟ್ ಮಾಡ್ಬೋದು. ಸೊ ಟಿಲ್ಟೇಬಲ್ ಮಾಡ್ಕೊಳ್ಳೋದು. ಮೇಲ್ಗಡೆಯಿಂದ ಪೈಪ್ ಬಂದಿರುತ್ತೆ, ಅದಕ್ಕೆ ಟಿ ವಿ ಎಷ್ಟು ಚೆನ್ನಾಗಿರುತ್ತೆ ನೋಡ್ತಾರೆ. ಇದು ಯಾವ ಥರ ಟಿ ವಿ ರೇಟ್ಗಿರೋ, ಮೇಲ್ಗಡೆಯಿಂದ ಪೈಪ್ ಹಾಕ್ಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡಿದರೆ ಆ ಪೈಪ್ಗೆ ನೀವು ಬ್ಲ್ಯಾಕ್ ಕಲರನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಮ್ಯಾಚಿಂಗ್ ನೀವು ಒಂದು ವಾಲ್ಪೇಪರನ್ನು ಹಾಕೊಂಡ್ಬಿಟ್ರೆ, ಜಸ್ಟ್ ವಾಲ್ಪೇಪರ್, ನಥಿಂಗ್, ಓಕೆ, 3D ವಾಲ್ಪೇಪರ್ ಹಾಕ್ಕೊಳ್ಳಿ. ಅಥವಾ ಎನಿಥಿಂಗ್ ವಾಲ್ಪೇಪರ್ ಹಾಕ್ಕೊಂಡ್ರೆ, ಅಥವಾ ಬ್ಲ್ಯಾಂಕಾಗಿ ಕಲರನ್ನು ಮಾಡಿಕೊಂಡ್ರೆ, ಬ್ಲ್ಯಾಕ್ ಕಲರೇ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ಇರುತ್ತೆ ಕತೆ ಅಲ್ವಾ? ಇಟ್ಸ್ ವೆರಿ ಯೂನಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ವೈರಿಂಗ್ ಎವ್ರಿಥಿಂಗ್ ಎಲ್ಲ ನಿಮ್ಮ ಆ ಪೈಪ್ ಒಳಗಡೆನೇ ಬಂದಿರುತ್ತೆ, ಅದು ಹಿಂದ್ಗಡೆ ಎಕ್ಸ್ಪೋಸ್ಡ್ ಇರುತ್ತೆ, ನಥಿಂಗ್, ನೋ ಪ್ರಾಬ್ಲಮ್. ಬಟ್ ನೀವು ಟಿ ವಿ ಸುತ್ತಲೂ ಓಡಾಡ್ಬೋದು. ಆ ಥರ ಇದ್ದರೆ ಕನ್ವೀನಿಯೆಂಟು ಹೌದು, ಈಸಿನೂ ಹೌದು, ಎಕ್ಸೆಸಿಬಲು, ಬಟ್ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್, ಮಾಡರ್ನ್ ಲುಕ್ ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಯಾರಾದರೂ ಟ್ರೈ ಮಾಡೋದಿದ್ರೆ ಇದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು, ದಿಸ್ ಈಸ್ ಆಲ್ಸೋ ವೆರಿ ನ್ಯೂ, ಸೀಲಿಂಗ್ ಮೌಂಟೆಡ್ ಟ್ಯಾಪ್ಸು ಗೋಡೆಯಿಂದ ಬರ್ತಾಯಿತ್ತು, ವಾಶ್ ಮಿಷಿನಿಂದ ಬರ್ತಾಯಿತ್ತು. ಸೀಲಿಂಗಿಂದ ಬರೋ ಟ್ಯಾಪ್ ನೋಡಿದ್ದೀರಾ? ದ್ಯಾಟ್ಸ್ ಆಲ್ಸೋ ಅವೈಲೇಬಲ್. ಈಗ ಅದು ಕೂಡ ಅವೈಲೇಬಲ್ ಇದೆ. ಬಟ್ ದಿಸ್ ಇಸ್ ಎಕ್ಸ್ಟ್ರೀಮ್, ಓಕೆನಾ? ಇದೊಂದು ಎಕ್ಸ್ಟ್ರೀಮ್. ಯಾರಿಗೆ ನಾವು ಎಕ್ಸ್ಟ್ರೀಮಾಗಿ ನಮ್ಮ ಒಂದು ಹೊಸದು ಟ್ರೆಂಡಿಂಗ್ ಇಂಟೀರಿಯರ್ ಮಾಡಬೇಕು ಅಂತಿದ್ರೆ, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಿದ್ರೆ, ಅವರಿಗೋಸ್ಕರ ಸೀಲಿಂಗ್ ಮೌಂಟೆಡ್ ಟ್ಯಾಪ್ಗಳು ಇವಾಗ ಅವೈಲೇಬಲ್ ಇದೆ ವೀಕ್ಷಕರೇ. ಓಕೆ, ಸೊ ಪೈಪ್ ಇದೆಲ್ಲ ಸೀದಾ ಮೇಲೋಗಿ ಅಲ್ಲಿಂದ ಡ್ರಾಪ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ನಿಮಗೆ ಪ್ರೆಷರ್ ಪಂಪ್ಗಳ ಅವಶ್ಯಕತೆ ಇರುತ್ತೆ. ಬಟ್ ದಿಸ್ ಈಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ. ಬಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು PU ಸ್ಟೋನ್ ಕ್ಲಾಡಿಂಗ್ ಇನ್ ಫೋಯರ್ ಏರಿಯಾ ಆರ್ ಟಿ ವಿ ಏರಿಯಾ ಡಬಲ್ ಹೈಟ್. ಹೌದು, ತುಂಬಾ ಹಿಟ್ ಆಗ್ತಾ ಇದೆ ಸ್ಟೋನ್ ಕ್ಲಾಡಿಂಗ್ಗಳು. PU ಸ್ಟೋನ್ ಕ್ಲಾಡಿಂಗ್ ಅಂತಂದರೆ ತುಂಬ ಜನ ಅನ್ಕೊತಾ ಇದ್ರು, ನಾನು ಮುಂಚೆ ತೋರಿಸ್ತಾ ಇದ್ದೆ ದೊಡ್ಡ ಕ್ಲಾಡಿಂಗ್ ಥರ. ಒಂದೇ ಅಲ್ಲ, ಸ್ಮಾಲ್ ಆಗಿ, ಹೌದು ವೀಕ್ಷಕರೇ, ಸ್ಮಾಲ್ ಸ್ಟೋನ್ ಸ್ಲ್ಯಾಬ್ ಥರನೂ ಕೂಡ ಇವಾಗ ಬರ್ತಾ ಇದೆ. ಸೊ ನಾನು ವಿಡಿಯೋಸಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ಸೊ ಅದನ್ನು ಕೂಡ PU ಸ್ಟೋನ್ ಕ್ಲಾಡಿಂಗ್ಗಳು ತುಂಬಾ ವೆರೈಟೀಸ್ ಎಲ್ಲ ಬರ್ತಾ ಇದೆ ಇವಾಗ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಅದನ್ನು ನೀವು ಫೈರಲ್ಲಿ ಹಾಕ್ಬೋದು. ಟಿ ವಿ ಯೂನಿಟ್ ಬ್ಯಾಕ್ಗ್ರೌಂಡ್ ನಾನು ಅವಾಗ ಹೇಳಿದೆ ತಾನೆ, ಟಿ ವಿನ ಮೇಲ್ಗಡೆಯಿಂದ ಕೆಳಗಡೆ ಡ್ರಾಪ್ಔಟ್ ಮಾಡಿ, ಪೈಪಲ್ಲಿ ಡ್ರಾಪ್ಔಟ್ ಮಾಡಿ ಹಿಂದ್ಗಡೆ ಸ್ಟೋನ್ ಕ್ಲಾಡಿಂಗ್ ಹಾಕೊಂಡ್ರೆ ದ್ಯಾಟ್ಸ್ ಲುಕ್ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ. ಡಬಲ್ ಹೈಟಲ್ಲೂ ಕೂಡ ನೀವು ಸ್ಟೋನ್ ಕ್ಲಾಡಿಂಗನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ದಟ್ಸ್ ಲುಕ್ಸ್ ಅಮೇಝಿಂಗ್. ಸ್ಟೋನನ್ನೇ ನೀವು ಆ್ಯಕ್ಚುಲಾಗಿ ಹಾಕ್ದಂಗೆ ಇರುತ್ತೆ. ಸ್ಯಾಂಡ್ ಸ್ಟೋನ್ ಗೊತ್ತಲ್ವಾ? ಸ್ಯಾಂಡ್ ಸ್ಟೋನ್ಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಕೈಯನ್ನು ಹಿಂಗೆ ಆಡಿಸಿದ್ರೆ ಸ್ಟ್ಯಾಂಡ್ ಸ್ಟೋನಲ್ಲಿ ಕೈ ಆಡಿಸ್ದಂಗೆ ಇರುತ್ತೆ. ದಟ್ಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋದು ಪ್ರೊಫೈಲ್ ಲೈಟ್ ಇಂಟಿಗ್ರೇಷನ್. ಪ್ರೊಫೈಲ್ ಲೈಟ್ನ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪ್ರೊಫೈಲ್ ಲೈಟನ್ನು ನಿಮ್ಮ ಎಲವೇಷನಲ್ಲಿ, ಡಬಲ್ ಹೈಟಲ್ಲಿ, ಫಾಲ್ ಸೀಲಿಂಗೇ ಬೇಡ, ಆ್ಯಕ್ಚುಲಿ ನಿಮ್ಮ ಸೀಲಿಂಗಲ್ಲಿ ಪ್ರೊಫೈಲ್ ಲೈಟನ್ನು ಯೂಸ್ ಮಾಡ್ಬೋದು. ಮೇಲ್ಗಡೆ ಎಲವೇಷನಲ್ಲಿ ಟಾಪ್ ರೂಪು ಮೋಲ್ಡಲ್ಲಿ ನಾನು ರೌಂಡ್ ಮಾಡೋಕ್ಕೆ ಹೇಳಿದೆ ಗೊತ್ತಾ, ಅದರಲ್ಲಿ ಪ್ರೊಫೈಲ್ ಲೈಟನ್ನು ಯೂಸ್ ಮಾಡ್ಬೋದು. ಡಬಲ್ ಹೈಟ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಕಟ್ ಲೈಟ್ಸ್ಗಳನ್ನು ಯೂಸ್ ಮಾಡ್ಬೋದು. ಸೀಲಿಂಗಲ್ಲಿ ನೀವು ಪ್ರೊಫೈಲ್ ಲೈಟನ್ನು ಯೂಸ್ ಮಾಡ್ಬೋದು. ಸೀಲಿಂಗನ್ನೇ ಗ್ರೂ ಮಾಡಿ ಪ್ರೊಫೈಲ್ ಲೈಟನ್ನು ಇಂಟಿಗ್ರೇಷನ್ ಮಾಡ್ಬೋದು. ಎಲ್ಲ ಕಡೆಯೂ ಕೂಡ ಪ್ರೊಫೈಲ್ ಲೈಟ್ ಇಂಟಿಗ್ರೇಷನ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ಮಾಲ್ 1 ಇಂಚಿಂದ ಹಿಡಿದು 3 ಇಂಚಸ್ವರೆಗೂ ಕೂಡ ನಿಮಗೆ ಇವಾಗ ಪ್ರೊಫೈಲ್ ಲೈಟ್ಸ್ಗಳು ಸಿಗ್ತಾ ಇದೆ. 3 ಇಂಚಸನ್ನು ನೀವು ಸೀಲಿಂಗಲ್ಲಿ ಟಾಪಲ್ಲಿ ಯೂಸ್ ಮಾಡಿ, ನಿಮ್ಮ ಮೋಲ್ಡ್ ಬರುತ್ತೆ ಗೊತ್ತಾ, ಆ ಮೋಲ್ಡ್ಗೆ ಕರೆಕ್ಟಾಗಿ ಯೂಸ್ ಮಾಡಿ. ನೀವು ಬೇಕಾದರೆ ನಿಮ್ಮ ಎಲಿವೇಷನಲ್ಲಿ ಯೂಸ್ ಮಾಡಿ 3 ಇಂಚಸ್ಸು. ಮನೆ ಒಳಗಡೆ ಎಲ್ಲ 1 ಇಂಚಸ್ or 2 ಇಂಚಸನ್ನು ಸೀಲಿಂಗಲ್ಲಿ ಯೂಸ್ ಮಾಡಿ. ಡಬಲ್ ಲೈಟಲ್ಲಿ ನೀವು 3 ಇಂಚಸ್ ಯೂಸ್ ಮಾಡ್ಬೋದು, 2 ಇಂಚಸ್ ಯೂಸ್ ಮಾಡ್ಬೋದು. ಕಾಂಬಿನೇಷನನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಪ್ರೊಫೈಲ್ ಲೈಟ್ ಇಂಟಿಗ್ರೇಷನ್ ತುಂಬಾ ಯೂಸ್ ಆಗ್ತಾ ಇದೆ. ಸೊ ದೀಸ್ ಆರ್ ದ 15 ಪಾಯಿಂಟ್ಸ್ ಫಾರ್ ಟುಡೇ. ಇವತ್ತಿನವರೆಗೆ 15 ಪಾಯಿಂಟ್ಸ್ಗಳು, ಈ ಥರ 50 ಪಾಯಿಂಟ್ಸು ಇರ್ಬೋದು ನನ್ನ ಹತ್ರ. ನೀವು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಒಳ್ಳೆ ಶೇರ್ ಆಗ್ತಾಯಿದೆ, ವ್ಯೂಸ್ ಬರ್ತಾ ಇದೆ ಅಂತಂದರೆ 100% ಇನ್ನೂ ಪಾಯಿಂಟ್ಸ್ಗಳನ್ನ ತೊಗೊಂಬರ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಅನ್ನೋದನ್ನು ನೀವು ಟೈಪ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಎಷ್ಟು ಜನ ಟೈಪ್ ಮಾಡ್ತಾರೆ ಅಷ್ಟು ನನಗೂ ಕೂಡ ಹುಮ್ಮಸ್ ಬರುತ್ತೆ, ಹೊಸ ಪಾಯಿಂಟ್ಸ್ ತೊಗೊಂಬರೋಣ. ಸೊ ಬಟ್ 2026 ಬರ್ತಾ ಇದೆ, ನಿಮಗೂ ಕೂಡ ಒಳ್ಳೆಯದಾಗಲಿ, ಹೊಸ ಮನೆಗಳು ರೆಡಿ ಆಗಲಿ, ನಿಮ್ಮ ಕನಸಿನ ಮನೆ ನನಸಾಗಲಿ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಕೂಡ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.